ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಹೆಸರು ಬೇಳೆದು ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ಲೋಟ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ. ಇದರಲ್ಲೇ 1 ಲೋಟ ಅಕ್ಕಿ ಹಾಕಬೇಕು. ಇದು ಮೀಡಿಯಮ್ ಆಗಿ ಕೆಂಪಗಾದರೆ ಸಾಕು. ಇವಾಗ ಆಗ್ತಾಯಿದೆ ನೋಡಿ, ಈ ಥರ ಸ್ವಲ್ಪ ಬೆಚ್ಚಗಾದರೆ ಸಾಕು. ಹುರಿದಿದೆ ಇದು. ನಾನು ಈ ಲೋಟದಲ್ಲಿ ಇಷ್ಟು ಹಾಕ್ಕೊಂಡಿದ್ದೆ ನೋಡಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈಗ ಎರಡು ಮಿಕ್ಸ್ ಆಗಿದೆ. ನೀರು ಹಾಕ್ತಾಯಿದ್ದೀನಿ ನೋಡಿ, 1 ಚಮಚ ಫುಲ್ಲು. ನಾನಿಲ್ಲಿ ಅದೇ ಥರ 2-2.5 ಚಮಚ ಹಾಕ್ತಾಯಿದ್ದೀನಿ. ಇದು 2ನೇ ಚಮಚ ಹಾಕ್ತಾಯಿದ್ದೀನಿ ನೋಡಿ. ಇದು ಅರ್ಧ ಇದೆ, ಅರ್ಧ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಏನು ಹಾಕೋಂಗಿಲ್ಲ. ಖಾರ ಪೊಂಗಲ್ ಎಲ್ಲ ಬೆಂದಾದ್ಮೇಲೆ ಆಮೇಲೆ ನೋಡಬೇಕು. ಇವಾಗ ಬರೀ ಬೇಳೆ ಅಕ್ಕಿ ಬೇಯಿಸ್ಕೋಬೇಕಷ್ಟೆ. ಇವಾಗ 3 ವಿಸಿಲ್ ಆಗಬೇಕಿದು. ನಾನಿಲ್ಲಿ ಕುಟ್ಟಾಣಿಲಿ ಮೆಣಸು ಜಜ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು 1-2-3 ಸ್ಪೂನ್ ಆಗೋಷ್ಟಿದೆ. ಇದನ್ನು ಸ್ವಲ್ಪ ಸಣ್ಣ ಇಲ್ಲ, ದಪ್ಪ ಮೀಡಿಯಮ್ ಆಗಿರಬೇಕು ನೋಡಿ. ಮೆಣಸು ದಪ್ಪ ಕುಟ್ಕೊಂಡಿದ್ದೀವಿ. ಇದೆಲ್ಲ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಆರಿದೆ. ಇದಕ್ಕೆ ನೀರು ಮಿಕ್ಸ್ ಮಾಡ್ಬೇಕು. ಇವಾಗ ನೋಡಿ, ಕುದಿಯೋಕೆ ಮೆಣಸು ಹಾಕ್ತಾಯಿದ್ದೀವಿ. ನೆಕ್ಸ್ಟು ಜೀರಿಗೆ, ಇವಾಗ ಕಾಯಿ. ಈಗ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮೀಡಿಯಮ್ ಆಯಿತು. ಇವಾಗ ಉಪ್ಪು ಹಾಕ್ತಾಯಿದ್ದೀವಿ. ಆಗಲೇ ಕುದಿಯೋಕೆ ಉಪ್ಪು ಹಾಕಿರಲಿಲ್ಲ. ನೋಡಿ, ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಸ್ಪೂನಲ್ಲಿ ತಿನ್ನಂಗೆ ಇರಬೇಕು. ಕುದೀತಾ ಇದೆ, ಕುದಿ ಬರ್ತಾಯಿದೆ ಇವಾಗ. ನಾನಿಲ್ಲಿ ಒಂದು ಸೈಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಹಾಕಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿನ ಪುಡಿ,
ಇವಾಗ ಆಗಿದೆ. ಇವಾಗ ಹಾಕ್ತಾಯಿದ್ದೀನಿ ಅದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ ಇನ್ನೊಂದು ಸತಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಎಲ್ಲ ಆಗಿದೆ ನೋಡಿ. ಪ್ಲೇಟ್ಗೆ ಹಾಕಿದ್ದೀನಿ. ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.